ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾವು ಮೊನ್ನೆ ಬೆಂಗಳೂರು ಮೈಸೂರಿನ ಎಕ್ಸ್‌ಪ್ರೆಸ್ ವೇ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಆ ರೋಡ್ ಮೂಲಕ ನಾವು ಒಂದು ಟೆಂಪಲ್ಗೆ ಹೋದ್ವಿ. ಎಷ್ಟು ವಿಶೇಷವಾದ ದೇವಸ್ಥಾನ ಅಂದರೆ, ಒಂದು ಸರಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ನೀವು ಸಹ ಖಂಡಿತ ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ನೋಡಿ, ನಾವು ಬೆಂಗಳೂರು ಮೈಸೂರು ರೋಡಲ್ಲಿ ಗ್ರೀನರಿಯಲ್ಲಿ ಆರಾಮಾಗಿ ಈ ರೂಟಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ಬೇಗ 7ಗೆಲ್ಲ ಹೊರಟಿದ್ರಿಂದ ಅಷ್ಟೊಂದೇನು ಬಿಸಿಲಿರಲಿಲ್ಲ ಫಸ್ಟು. ಆಮೇಲೆ ಸ್ವಲ್ಪ 10 ಗಂಟೆ ಮೇಲೆ ಸ್ವಲ್ಪ ಬಿಸಿಲಾಯಿತು. ಇದು ಬೆಂಗಳೂರು ಮೈಸೂರು ರೋಡಲ್ಲಿ, ಆಮೇಲೆ ಕೆ ಆರ್ ಪೇಟೆಗೆ ಹೋಗೋ ರೂಟಲ್ಲಿ ಬರುತ್ತೆ. ಕಲ್ಲಳ್ಳಿ ಅಂತ ಹೇಳಿಬಿಟ್ಟು ಒಂದು ಊರು, ಅಲ್ಲಿ ಬರುತ್ತೆ. ಸೊ ನೋಡಿ, ಹತ್ರ ನಾವೀಗಾಗಲೇ ಟೆಂಪಲ್ ಹತ್ರ ಬಂದ್ವಿ. ಅಷ್ಟು ಫೇಮಸ್ ಆಗಿದೆ ಈ ಟೆಂಪಲ್ಲು ಅಂತಂದರೆ, ಇಲ್ಲಿ ನಂಬಿ ಬಂದ ಯಾವ ಭಕ್ತರಿಗೂ ದೇವರು ಮೋಸ ಮಾಡಲ್ಲ ಅನ್ನೋಷ್ಟು ಜನರಿಗೆ ನಂಬಿಕೆ. ಹಾಗಾಗಿ ಅವತ್ತು ಬೇರೆ ಮಂಗಳವಾರ ಇತ್ತು, ಫುಲ್ಲು ರಶ್ ಇತ್ತು. ಆ, ನೋಡಿ, ಹೀಗೆ ಅಲ್ಲೆಲ್ಲ ಕಲ್ಲು, ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ಇಟ್ಟಿದ್ದಾರೆ. ಅದು ಏನಕ್ಕೆ ಅಂದರೆ, ಆ ಟೆಂಪಲನ್ನು ತುಂಬ ರಿನೋವೇಟ್ ಮಾಡ್ತಿದ್ದಾರೆ. ದೊಡ್ಡ ತಿರುಪತಿ ಅಷ್ಟು ಲೆವೆಲಿಗೆ ಏನೋ ಮಾಡ್ತಾರಂತೆ, ಅಷ್ಟು ಚೆನ್ನಾಗಿ. ಸೊ ಹಾಗಾಗಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ನೇ ನಡೀತಾ ಇತ್ತು. ನೋಡಿ, ಈ ಥರ ದೊಡ್ಡ ಕಾಂಪೌಂಡ್ ಮಾಡ್ತಾ ಇದ್ದಾರೆ. ಸೊ ನಾವು ಅಲ್ಲಿಂದ ಫಸ್ಟ್ ಈ ಕಡೆಯಿಂದ ಒಳಗಡೆ ಹೋಗಬೇಕು. ಹೋದರೆ ನಮಗೆ ಸಿಗದೆ ಈ ಭೂವರಹ ಸ್ವಾಮಿ ಟೆಂಪಲ್ ಅಂತ ಹೇಳಿಬಿಟ್ಟು. ವರಹ ದೇವರು ಗೊತ್ತಲ್ವ ನಿಮಗೆ? ಹಿರಣ್ಯಾಕ್ಷ ಭೂದೇವಿನ ಎತ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಇಟ್ಕೊಂಡು ಅಪಹರಿಸ್ಕೊಂಡು ಹೋದಾಗ ವಿಷ್ಣು ವರಹಾವತಾರ ತಾಳ್ಬಿಟ್ಟು ಭೂದೇವಿನ ರಕ್ಷಿಸಿ ಎತ್ಕೊಂಡು ಬಂದಿರೋದಲ್ವ. ಹಾಗಾಗಿ ಇಲ್ಲಿ ವಿಷ್ಣುವಿನ ತೊಡೆ ಮೇಲೆ ಭೂದೇವಿನೇ ಕೂತ್ಕೊಂಡಿರೋದು, ಭೂಮಿನೇ ರಕ್ಷಣೆ ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿಗೆ ಬಂದುಬಿಟ್ಟು ಏನೇ ನಾವು ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಜನಕ್ಕೆ ಬಂದು ಕೇಳಿಕೊಂಡ್ರೆ, ಯಾವತ್ತು ನೋಡಿ ಇಲ್ಲೆಲ್ಲ ಕಲ್ಲಲ್ಲೆಲ್ಲ ಮನೆಗಳ ಥರ ಕಟ್ಟಿ ಇಟ್ಟಿರ್ತಾರೆ, ಹಿಂಗೆ ಒಂದು ಕಲ್ಲ ಮೇಲೆ ಒಂದು. ಇಲ್ಲಿ ಬಂದುಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ಟು ಹರಕೆ ಮಾಡ್ಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡು ಹೋದರೆ ಖಂಡಿತ ದೇವರು ಇದನ್ನು ನಡೆಸೇ ಕೊಡ್ತಾರೆ ಅಂತ ಹೇಳಿಬಿಟ್ಟು ಜನಕ್ಕೆ. ಎಷ್ಟು ಜನ ಇಲ್ಲಿ ಬಂದು ಅಲ್ಲಿ ಹಿಂದ್ಗಡೆ ನೋಡಿ ಮಣ್ಣು ಇರುತ್ತೆ, ಕುಬೇರ ಮೂಲೆಯಲ್ಲಿ ಮಣ್ಣು ಈ ಥರ ಗುಡ್ಡೆ ಇಟ್ಟಿರ್ತಾರೆ. ಅಲ್ಲಿಂದ 3 ಮುಷ್ಟಿ ಮಣ್ಣು ಎತ್ಕೊಂಡ್ಬಿಟ್ಟು ಅದನ್ನು ಗಂಟು ಕಟ್ಟಿ ಇಟ್ಕೊಂಡ್ಬಿಟ್ಟು ಹೋಗಿ ನೋಡಿ. ಈ ಥರ ಫಸ್ಟು ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಳುವಾಗಲೇ ಅವ್ರು ಅದ್ರ ಜೊತೆ ಒಂದು ಕವರ್ ಕೊಡ್ತಾರೆ. ಆ ಕವರಲ್ಲಿ ಮಣ್ಣನ್ನು ತುಂಬಿಕೊಂಡು 11 ರೌಂಡ್ ಹಾಕಬೇಕು. ಇಲ್ಲಿ ನಾವು ನಮ್ಮ ಮನಸ್ಸಲ್ಲೇನಾದರೂ ಆಸೆ ಇದ್ದರೆ ಆ ಥರ ಹೋಗ್ಬಿಟ್ಟು 11 ರೌಂಡ್ ಹಾಕಿದರೆ ಆಮೇಲೆ ಒಳಗಡೆ ಮತ್ತೊಮ್ಮೆ ಪೂಜೆ ಮಾಡಿ ಕೊಡ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಆವಾಗ ಆ ಮಣ್ಣನ್ನು ತಗೊಂಡು ಹೋಗ್ಬಿಟ್ಟು ನಾವು ನಮ್ಮ ದೇವ್ರ ಮನೆಯಲ್ಲಿ ತೊಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡಿದ್ರೆ ನಮಗೇನಾದರೂ ಏನು ನಮ್ಮ ಆಸೆ ಇದ್ದು ಹೇಳ್ಕೊಂಡ್ರೂ ಆಗುತ್ತೆ. ಬರೀ ಮನೆ ಕಟ್ಟೋದು ಅಂತಲ್ಲ, ಮಕ್ಕಳಾಗಬೇಕು, ಮದುವೆ ಆಗಬೇಕು ಅನ್ನೋ ಎಷ್ಟೋ ಆಸೆ ಇಟ್ಕೊಂಡು ಜನ ಇಲ್ಲಿಗೆ ಬಂದುಬಿಟ್ಟು ಹರಕೆ ಹೊತ್ಕೊಂಡು ಮಾಡ್ತಾರೆ. ಇಟ್ಟಿಗೆ ತೊಗೊಂಡು ಹೋಗೋರು ಇರ್ತಾರೆ. ಇಟ್ಟಿಗೆ ತೊಗೊಂಡು ಹೋದರೆ ಮನೆ ಕಟ್ಸೋರು ಇರ್ತಾರಲ್ಲ, ಅವರು ಅದನ್ನು ದೇವ್ರ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಕೊಡ್ತಾರೆ, ಈ ಥರ ಇಟ್ಟಿಗೆನ. ಇಲ್ಲ ಅಂದರೆ ಮಣ್ಣು ತೊಗೊಂಡೋದ್ರೆ ಮಣ್ಣನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನು ತುಳಸಿ ಕಟ್ಟೆಗೆ ಹಾಕೋಬೋದು ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನ 2500 ವರ್ಷಗಳ ಹಿಂದೆ ಗೌತಮ ಋಷಿಗಳು ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಂತೆ. ಆಮೇಲೆ ಅದೆಲ್ಲೋ ಹೊರಟೋಗ್ಬಿಟ್ಟಿತ್ತು ಭೂಮಿಯೊಳಗೆ. ಅದು ಹೊಯ್ಸಳ ರಾಜರಿಗೆ ವಾಪಸ್ ಅದೇನೋ ಸಿಕ್ಬಿಟ್ಟು ಆ ಸ್ಟೈಲಲ್ಲೇ ಇದನ್ನು ಕಟ್ಟಿದ್ದಾರೆ. ಸೊ ತುಂಬ ವೀರ ಬಲ್ಲಾಳ ಅಂತ ಅನ್ನೋ ರಾಜಂಗೆ ಅವರಿಗೆ ನೋಡಿ ಇಲ್ಲಿ ಸುತ್ತಲೂ ರಿನೋವೇಷನ್ ಹೇಗೆ ಆಗ್ತಾ ಇದೆ. ಪಕ್ಕದಲ್ಲಿ ಹೇಮಾವತಿ ನದಿ ಇದೆ. ನನಗಲ್ಲಿ ಚೂರು ತೆಕ್ಕೊಳ್ಳೋಕ್ಕೂ ಫುಲ್ಲು ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ, ಹಾಗಾಗಿ ಅಲ್ಲಿ ಒಂಚೂರು ತೆಕ್ಕೊಳ್ಳೋಕೆ ಮರ್ತೋಯ್ತು. ಇಲ್ಲಿ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಪಕ್ಕ ಇರೋವಂಥದ್ದು ಒಂದು ಪುಟ್ಟ ದೇವಸ್ಥಾನ. ಸೊ ಈ ಕಡೆ ಭೂವರಹ. ಸೊ ಏನಂತಂದರೆ, ಇಲ್ಲಿ ಬಂದು ಹೇಳ್ಕೊಂಡಿದ್ದು ಯಾವುದು ಫೇಲ್ಯೂರ್ ಆಗಲ್ಲ ಅಂತ ಹೇಳಿಬಿಟ್ಟು ಜನಕ್ಕೆ ತುಂಬ. ಇಲ್ಲಿ ನೋಡಿ, ಅದೇ ಹೇಳಿದ್ನಲ್ಲ ಶ್ರೀನಿವಾಸ ದೇವರದ್ದು. ಇಲ್ಲಿ ಒಳಗಡೆ ನಮಗೆ ನೋಡಿ, ಇಲ್ಲಿ ಭೂವರಹ ಸ್ವಾಮಿ ಈ ರೀತಿಯ ಇದರಲ್ಲಿ ಇರ್ತಾರೆ. ಭೂದೇವಿನ
ತೊಡೆ ಮೇಲೆ ಕೂರಿಸ್ಕೊಂಡಿರೋದು. ಆವಾಗ ರಕ್ಷಣೆ ಮಾಡಿ ತೊಗೊಂಡು ಬಂದು ಈ ರೀತಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಬಂದರೆ ಭೂಮಿಗೆ ಸಂಬಂಧಪಟ್ಟ ಎಲ್ಲ ನಮ್ಮ ಆಸೆನೂ ನೆರವೇರುತ್ತೆ ಅಂತ. ಸೊ ನೋಡಿ, 1 ಗಂಟೆ 2 ಗಂಟೆ 1:30 ಆಗಿತ್ತು. ಬೆಳಿಗ್ಗೆಯಿಂದ 6:30ಗೆ ತೆಗೆದಿರ್ತಾರೆ. ಎಷ್ಟು ಜನ ಬಂದು ಆ ಥರ ಮಾಡ್ತಾ ಇರ್ತಾರೆ ಇಲ್ಲಿ. ನಾವು 1 ಗಂಟೆ ಆಗೋಗಿತ್ತು, ಆಗಲೂ ಸಹ ಅಷ್ಟೇ ರಶ್ ಇತ್ತು. ಅದಾದಮೇಲೆ ನಾವು ಇನ್ನೊಂದು ಟೆಂಪಲಿಗೆ ಹೋದ್ವಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ. ಅಲ್ಲೇ KRS ಹಿಂದ್ಗಡೆ ಬರುತ್ತೆ. ಸೊ ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಅವತ್ತೇ ಅಲ್ಲೇನೋ ಪೇಂಟ್ ಮಾಡ್ತಾ ಇದ್ರಂತೆ, ತೆಗಿಲಿಲ್ಲ. ಸೊ ಜಸ್ಟ್ ಹೊರಗಡೆಯಿಂದನೇ ನೋಡಿದ್ವಿ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಅದು, ಒಳಗೆ ಹೋಗಲಿಕ್ಕೆ ನಮಗಾಗಲಿಲ್ಲ. ಅದು ಸಹ ಎಷ್ಟೋ ವರ್ಷಗಳ ಹಿಂದಿನ ಆರ್ಕಿಟೆಕ್ಚರ್. ಅದಾದಮೇಲೆ ನಾವು ಅವತ್ತು ಮಂಗಳವಾರನೇ ಆಗಿತ್ತು, ಹೇಗೂ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದ್ವಿ. ಒಳ್ಳೆ ದರ್ಶನ ಆಯಿತು ನಿಮಿಷಾಂಬ ದೇವಿದು. ಮಂಗಳವಾರ ಆಗಿದ್ದಕ್ಕಂತೂ ಖುಷಿ ಆಯಿತು. ಬಟ್ ಸ್ವಲ್ಪ ಜನ ಎಲ್ಲ ಅಷ್ಟೊಂದು ಬಂದಿರಲಿಲ್ಲ. ಏನಂದರೆ ಇವಾಗೆಲ್ಲ ತೊಂದರೆ ಇದೆ ಅಲ್ವಾ, ಸ್ವಲ್ಪ ಓಡಾಡೋಕ್ಕೆಲ್ಲ ಕಷ್ಟ ಅಲ್ವಾ. ಹಾಗಾಗಿ ಜನ ಅಷ್ಟು ಮಂಗಳವಾರ ಆದರೂ ನಮಗೆ ಈಸಿಯಾಗಿ ದರ್ಶನ ಸಿಕ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಬೆಂಗಳೂರು ಕಡೆ ಹೊರಟ್ವಿ. ಇದು ನಿಮಿಷಾಂಬ ದೇವಿ ಹತ್ರನೇ ಅಲ್ಲಿ ತಗೊಂಡಿದ್ದಷ್ಟೇ. ಅಂತೂ ಒಟ್ಟಿನಲ್ಲಿ ನಾವು ಹೋಗಿದ್ದೆಲ್ಲ ಭೂವರಹ ಸ್ವಾಮಿ ಆಗಲಿ, ನಿಮಿಷಾಂಬ ಎಲ್ಲ ದರ್ಶನ ಆಯಿತು. ಒಂದೇ ಬೇಜಾರು ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಲಿಕ್ಕಾಗಲಿಲ್ಲ. ಸೊ ನೀವು ಸಹ ಖಂಡಿತ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ಮನಸ್ಸಲ್ಲೇನಾದರೂ ಮನೆ ತೊಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಥ್ಯಾಂಕ್ಸ್.